ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸಂವಿಧಾನದ ರಕ್ಷಣೆಗಾಗಿ ಭಾರತೀಯರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಡಿಜೆ ಸಾಗರ್ ಅವರು ಮನವಿ ಮಾಡಿದ್ದಾರೆ. ಪತ್ರಿಕಾ ಭವನದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು 2024 ಲೋಕಸಭಾ ಚುನಾವಣೆ ಒಂದು ಐತಿಹಾಸಿಕ ಕವಲುದಾರಿಗೆ ಭಾರತೀಯರನ್ನು ನಿಲ್ಲಿಸಿದೆ. ಕೇವಲ ಹಿಡಿಯಷ್ಟಿರುವ ಆರ್ಎಸ್ಎಸ್ಸಿಗರು ಮಾಧ್ಯಮ, ನ್ಯಾಯಾಂಗ, ಕಾರ್ಯಾಂಗ ಆಕ್ರಮಿಸಿಕೊಂಡು 140 ಕೋಟಿ ಭಾರತೀಯರನ್ನು ತಮ್ಮ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ್ದ ಭಾರತದ ಸಂವಿಧಾನ ಬದಲಾಯಿಸಿ ಮನುವಾದಿ ಸಂವಿಧಾನ ಜಾರಿ ಮಾಡಿ ಇಡೀ ವ್ಯವಸ್ಥೆಯನ್ನು ತಮ್ಮ ಕಪಿಮುಷ್ಟಿಯಲ್ಲಿರುವಂತೆ ನೋಡಿಕೊಳ್ಳುವ ಹುನ್ನಾರದ ಮೇಲೆ ಬಲೆ ಬೀಸಿದ್ದಾರೆ. ಹೀಗಾಗಿ ಭಾರತೀಯರು ಮನುವಾದಿ ಆರ್ಎಸ್ಎಸ್ ಮುಖವಾಣಿಯಾದ ಬಿಜೆಪಿಯನ್ನು ಧಿಕ್ಕರಿಸಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕೆಂದು ವಿನಂತಿಸಿಕೊಂಡಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ 2024 ಲೋಕಸಭಾ ಚುನಾವಣೆ 18ನೇ ಲೋಕಸಭಾ ಚುನಾವಣೆ. ಅನೇಕ ಚುನಾವಣೆಗಳು, ಬಹಳಷ್ಟು ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳನ್ನು ನಾವು ಫೇಸನ್ನು ಮಾಡಿದ್ದೀವಿ. ಈ 2024ರ ಲೋಕಸಭಾ ಚುನಾವಣೆ ಅತ್ಯಂತ ಭಿನ್ನತೆಯಿಂದ ಕೂಡಿರ್ತಕ್ಕಂಥದ್ದು ಮತ್ತು ದೇಶದಲ್ಲಿ ಒಟ್ಟಾರೆ ಒಂದು ಮಹಾ ದೊಡ್ಡದಾಗಿರ್ತಕ್ಕಂಥ ಒಂದು ಕೆಟ್ಟ ವ್ಯವಸ್ಥೆ ತರ್ತಕ್ಕಂಥ ಮುನ್ಸೂಚನೆಯ ಈ ಚುನಾವಣೆಯಲ್ಲಿ ಎದ್ದು ಕಾಣ್ತಾ ಇದೆ. 2014ರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಮೋದಿಜಿಯವರ ನೇತೃತ್ವದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ 10 ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಸಂವಿಧಾನದತ್ತವಾಗಿರ್ತಕ್ಕಂಥ ಸಂಸ್ಥೆಗಳನ್ನು IT ಆಗ್ಬೋದು, ID ಆಗ್ಬೋದು, CBI ಆಗಿರ್ಬೋದು, ಅಥವಾ ಚುನಾವಣೆ ಆಯೋಗನೇ ಆಗಿರ್ಬೋದು, ಇಂಥ ಅನೇಕ ಸಂವಿಧಾನದತ್ತವಾಗಿರ್ತಕ್ಕಂಥ ಸ್ವಾಯತ್ತತೆ ಹೊಂದಿರತಕ್ಕಂಥ ಸಂಸ್ಥೆಗಳನ್ನು ತಮ್ಮ ಮೂಗಿನ ನೇರಕ್ಕೆ ಮತ್ತು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ಕೇಂದ್ರ ಸರ್ಕಾರ ಬಳಸೋದ್ರ ಮುಖಾಂತರ ದೇಶದ ಸಂವಿಧಾನಕ್ಕೆ ಅಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ವ್ಯವಸ್ಥೆಯನ್ನು ಕೂಡ ಹಾಳು ಮಾಡಿದ್ದಾರೆ. ಅಂದರೆ ಪ್ರಜೆಗಳಿಂದ ಆಯ್ಸಿ ಬಂದಿರತಕ್ಕಂಥ ಜನರನ್ನು ಕೊಟ್ಟಿರ್ತಕ್ಕಂಥ ಒಂದು ಗೆಲುವುದ ನಿರ್ಧಾರವನ್ನು ಬದಲಾಯಿಸಿ ತಮ್ಮ ಮನಸ್ಸಿಗೆ ಬಂದಂಗೆ ಖರೀದಿ ಮಾಡೋದ್ರ ಮುಖಾಂತರ ಮತ್ತು ವಾಮ ಮಾರ್ಗದ ಮುಖಾಂತರ ಅಧಿಕಾರವನ್ನು ಹಿಡಿತಕ್ಕಂಥ ವ್ಯವಸ್ಥೆ ರಾಜಕೀಯ ಒಂದು ಕ್ಷೇತ್ರದಲ್ಲಿ ಗೊಂದಲವನ್ನು ಎಬ್ಬಿಸಿದ್ದಾರೆ. ಮತ್ತು ಮೀಸಲಾತಿ ಕ್ಷೇತ್ರದಲ್ಲಿ ಕೂಡ ಗೊಂದಲವನ್ನು ಸೃಷ್ಟಿಯನ್ನು ಮಾಡಿದ್ದಾರೆ. ನಮ್ಮ ಸಂವಿಧಾನ ಹೇಳುತ್ತೆ, ಯಾರೋ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಜಾತಿ ಕಾರಣಕ್ಕಾಗಿ ಏನು ತುಳಿತಕ್ಕೊಳಗಾಗಿದ್ದಾರೋ ಅವರಿಗೆಲ್ಲರಿಗೂ ಕೂಡ ವಿಶೇಷ ಸವಲತ್ತುಗಳು, ಮೀಸಲಾತಿ ಇನ್ನೊಂದು ಕೊಡೋದ್ರ ಮುಖಾಂತರ ಈ ರಾಷ್ಟ್ರದ ಮುಖ್ಯವಾಹಿನಿ ತರಬೇಕು ಅಂಥೇಳಿ ಏನು ಇದ್ದಿರ್ತಕ್ಕಂಥ ಸಂವಿಧಾನದ ಆಶಯವನ್ನು ಇವತ್ತು ಭಂಗಗೊಳಿಸಿದ್ದಾರೆ. ಮತ್ತು ಇವತ್ತು 2014ರಿಂದ ಇಲ್ಲಿವರೆಗೂ ಕೂಡ 10 ವರ್ಷಗಳ ಕಾಲದಲ್ಲಿ ಅನೇಕ ಸುಳ್ಳುಗಳನ್ನು ಕೇಂದ್ರ ಸರ್ಕಾರ ಆಡ್ತಾ ಬಂದಿದೆ. 2014ರಲ್ಲಿ BJP ನೇತೃತ್ವದ ಪ್ರಧಾನಮಂತ್ರಿ ಮೋದಿಜಿಯವರು ಹೇಳಿದರು, ಈ ರಾಷ್ಟ್ರದಲ್ಲಿ 2 ಕೋಟಿ ಯುವಕರನ್ನು ಉದ್ಯೋಗ ಸೃಷ್ಟಿ ಮಾಡಿ ಪ್ರತಿ ವರ್ಷ 2 ಕೋಟಿಗಳ ಜನರಿಗೆ ಕೈಯಲ್ಲಿ ಉದ್ಯೋಗವನ್ನು ಕೊಡ್ತೀವಿ ಅಂತೇಳಿ. ಕೊಟ್ರ ಇಲ್ಲ. ಮತ್ತು ಕಪ್ಪು ಹಣ ಹೊರದೇಶಗಳಲ್ಲಿ ನಮ್ಮ ದೇಶದವರು ಇಟ್ಟಿರ್ತಕ್ಕಂಥದ್ದನ್ನು ತಗೊಂಡ್ಕೊಂಡು ಬಂದು
ಅದನ್ನು ಎಲ್ಲರ ಅಕೌಂಟ್ಸಲ್ಲಿ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದರು. ಹಾಕಿದ್ರ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಡಿಎಸ್ಎಸ್ ಸಂಘಟನೆಯ ಬಿಸಿ ವಾಲಿ, ಸುರೇಶ್ ಹಾದಿಮನಿ, ಎಸ್ಪಿ ಸುಳತ್, ಉಮೇಶ್ ನರೋಣ, ಕೃಷ್ಣಪ್ಪ ಕರ್ಣಿಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.